ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಅಂದರೆ ದಾವೀದ್ ಮಹಾರಾಜನು ತನ್ನ ಮನಸ್ಸಿಗೂ ಹೇಳ್ತಾ ಇದ್ದಾನೆ, ತನ್ನ ಶರೀರಕ್ಕೂ ಹೇಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಎಲ್ಲಿ ರೀತಿ ಮಾತು? ಕೀರ್ತನೆ ಗ್ರಂಥ 103ನೇ ಅಧ್ಯಾಯ 1ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನೋಡಿ, ದಾವೀದನು ತನ್ನ ಮನಸ್ಸಿಗೂ ತನ್ನ ಪ್ರಾಣಕ್ಕೂ ತನ್ನ ಶರೀರಕ್ಕೂ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಅಂದರೆ ದಾವೀದನು ಅಂದರೆ ಆತ್ಮ, ಹೌದಲ್ವ? ಈ ಶರೀರ ಒಳಗಡೆ ಇರುವಂಥ ಆತ್ಮನಾಗಿರುವಂಥ ದಾವೀದನು ಯಾರಿಗೆ ಹೇಳ್ಕೊಳ್ತಾ ಇದ್ದಾನೆ? ತನ್ನ ಶರೀರಕ್ಕೆ, ತನ್ನ ಹೃದಯಕ್ಕೆ, ತನ್ನ ಪ್ರಾಣಕ್ಕೆ. ಅಂದರೆ ಶರೀರ ಇದೆ, ಮನಸ್ಸು ಇದೆ, ಹೌದಲ್ವ? ಶರೀರ, ಮನಸ್ಸು ಅಂದರೆ ಇವುಗಳಿಗೆ ಹೇಳ್ಕೊಳ್ತಾ ಇದ್ದಾನೆ. ಅದೇ ಪ್ರಕಾರ ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯಾವತ್ತಾದರೂ ನಾವು ನಮ್ಮ ಪ್ರಾಣಕ್ಕೆ, ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಂಡಿದ್ದೀವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆ ಜ್ಞಾನ ನಮಗಿದೆಯಾ? ನಮ್ಮ ಮನಸ್ಸಿಗೆ ಹೇಳುವಂಥ ಜ್ಞಾನ ಅಂದರೆ ನಮ್ಮ ಹೃದಯಕ್ಕೆ ಹೇಳುವಂಥ ಜ್ಞಾನ, ನಮ್ಮ ಶರೀರಕ್ಕೆ ಹೇಳುವಂಥ ಜ್ಞಾನ ನಮಗಿದೆಯಾ ಪ್ರಿಯರೇ? ಆ ಜ್ಞಾನ ನಮಗಿರಬೇಕು. ದಾವೀದ್ ಮಹಾರಾಜನು ಎಂಬ ಆತ್ಮನು ಈ ಶರೀರದಲ್ಲಿ ಒಳಗಡೆ ಇರುವಾಗ ಆ ಆತ್ಮನಾಗಿರುವಂಥ ದಾವೀದನು ಹೇಳುವಂಥ ಮಾತೇನಂತ ನೋಡುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾಕೆ ಕೊಂಡಾಡಬೇಕು? ಆತನು ಅರ್ಥ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಏನು ಅರ್ಥ ಮಾಡಿಕೊಂಡಿದ್ದಾನೆ? ಟೋಟಲಿ ಈ ಪಂಚಭೂತಗಳನ್ನು ನೋಡಿದ್ದಾನೆ, ಈ ಜಗತ್ತನ್ನು, ಈ ವಿಶ್ವವನ್ನು ಪರಿಶೋಧನೆ ಮಾಡಿದ್ದಾನೆ. ಪರಿಶೋಧನೆ ಮಾಡಿದಾಗ ಆತನಿಗೆ ಅರ್ಥ ಆಗಿದೆ, ಏನು ಗೊತ್ತಾ? ಇವೆಲ್ಲ ನಮಗಾಗಿ ಆತನು ಉಂಟು ಮಾಡಿದ್ದಾನೆ ಎಂದು. ಆಕಾಶವನ್ನು ನಮಗಾಗಿ ಉಂಟು ಮಾಡಿದ್ದಾನೆ, ಭೂಮಿಯು ನಮಗಾಗಿ ಉಂಟು ಮಾಡಿದ್ದಾನೆ. ಅದೇ ಪ್ರಕಾರ ದವಸ ಧಾನ್ಯಗಳು, ಕಾಯಿಪಲ್ಯ ಗಿಡಗಳು, ಹಣ್ಣುಗಳು, ಹಂಪಲಗಳು ಪ್ರತಿಯೊಂದನ್ನು ಪರಿಶೋಧನೆ ಮಾಡಿದಾಗ ಆತನಿಗೆ ಗೊತ್ತಾಗಿದೆ, ನಮ್ಮ ಹಿತಕ್ಕಾಗಿ ಇವೆಲ್ಲ ಉಂಟು ಮಾಡಿದ್ದಾರೆ ದೇವರು ಅಂತ. ಇವೆಲ್ಲ ಉಂಟು ಮಾಡಿದ್ದಾರೆ ದೇವರು ಅಂತ. ಅದಕ್ಕೆ ತನ್ನ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ, ತನ್ನ ಹೃದಯಕ್ಕೆ ಹೇಳ್ಕೊಳ್ತಾ ಇದ್ದಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವಂಥ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಬದುಕುತ್ತಾ ಇದ್ದಾನಂದರೆ, ಒಬ್ಬ ಮನುಷ್ಯನು ಜೀವಿಸ್ತಾ ಇದ್ದಾನಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಕೃಪೆಯಿಂದ. ದೇವರ ಕೃಪೆ ಇಲ್ಲದೆ ಹೋದರೆ ನೀನು ಬದುಕಕ್ಕಾಗಲ್ಲ. ಈ ಲೋಕದಲ್ಲಿ ಕಷ್ಟ ಇರ್ಬೋದು, ಈ ಲೋಕದಲ್ಲಿ ದುಃಖ ಇರ್ಬೋದು, ಈ ಲೋಕದಲ್ಲಿ ಬಾಧೆ ಬಂದಿರ್ಬೋದು, ಈ ಲೋಕದಲ್ಲಿ ನಿನಗೆ ಅನಾರೋಗ್ಯ ಇರ್ಬೋದು, ಸಮಸ್ಯೆಗಳಿರ್ಬೋದು. ಆ ಸಮಸ್ಯೆಯಲ್ಲೇ, ಅನಾರೋಗ್ಯದ ಪರಿಸ್ಥಿತಿಯಲ್ಲೇ ನೀನು ನಿಂತುಕೊಂಡಾಗ, ಭಯ ಭಕ್ತಿಯಿಂದ ಜೀವಿಸಿದಾಗ ಆವಾಗ ನಿನಗೆ ಬಹಳ ಪ್ರತಿಫಲವನ್ನು ಕೊಡ್ತಾರೆ. ಎಲ್ಲಿ ಬಹಳ ಪ್ರತಿಫಲ? ದೇವರು ಕೊಡುವಂಥ ಪ್ರತಿಫಲ ನೋಡುವಾಗ ಅದು ಶಾಶ್ವತವಾದಂಥ ಪ್ರತಿಫಲ ಪ್ರಿಯರೇ. ಭೂಲೋಕದಲ್ಲಿ ಏನ್ರಿ, ಲೋಕದಲ್ಲಿ ಎಲ್ಲ ಆಸ್ತಿ ಕೊಟ್ಟರು ಕೂಡ ಈ ಲೋಕದಲ್ಲಿ ನಾವು ಉಳಿಯೋದಿಲ್ವಲ್ಲ. ಎಷ್ಟು ಕಾಲ ಈ ಲೋಕದಲ್ಲಿ ಬದುಕ್ತೀವಿ ಪ್ರಿಯರೇ? ಏನ್ರಿ, ಅಬ್ರಹಾಮನಿಗೆ ಒಂದು ಕಾನಾನ್ ದೇಶವನ್ನೇ ಕೊಟ್ಟರು ಪ್ರಿಯರೇ. ಕಾನಾನ್ ದೇಶವನ್ನು ಕೊಟ್ಟಾಗ, ಆ ದೇಶವನ್ನು ಆತನು ಪಡೆದಾಗ ಈ ಲೋಕದಲ್ಲಿ ಅಂದರೆ ಭೂಭಾಗದಲ್ಲಿ ಏನಾದರೂ ಶಾಶ್ವತವಾಗಿ ಏನಾದರೂ ಜೀವಿಸಿದ್ರ? 175 ವರ್ಷ ಬದುಕಿ ಆಮೇಲೆ ಸತ್ತೋದ್ರಲ್ವಾ? ಅದೇ ಪ್ರಕಾರ ಆದಾಮನಿಗೆ ಟೋಟಲ್ ಭೂಲೋಕವನ್ನೇ ಕೊಡ್ತಾರೆ. ಏನು ಕೊಡ್ತಾರೆ ಹೇಳಿ? ಟೋಟಲ್ ಭೂಲೋಕವನ್ನೇ. ಆದಾಮನು ಅವಳು ಹುಟ್ಟಿದಾಗ ಬೇರೆ ಯಾರಾದ್ರೂ ಇದ್ದಾರ? ಭೂಲೋಕ ಎಲ್ಲ ಆತನದೇ. ಇನ್ನು ಎಲ್ಲಿ ಬದುಕ್ತಾರೆ? ಏದೇನು ತೋಟದಲ್ಲಿ ಕೆಲವು ದಿನ ಇರ್ತಾರೆ, ಆಮೇಲೆ ತಪ್ಪು ಮಾಡಿದಾಗ ಅಲ್ಲಿಂದ ಹೊರಗಡೆ ಬರ್ತಾರೆ, ಹೌದಲ್ವಾ? ಅಂದರೆ ದೇವರು ಕೆಲವರಿಗೆ ಕೊಟ್ಟಿದ್ದಾರೆ. ಇವಾಗ ನಮಗೂ ಕೂಡ ಲೋಕವನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ಬದುಕಬೇಕು. ಆದರೆ
ಆತನ ಉಪಕಾರಗಳನ್ನು ಸ್ಮರಿಸಿ ಆತನನ್ನು ಕೊಂಡಾಡಬೇಕು, ಆತನನ್ನು ಧ್ಯಾನಿಸಬೇಕು, ಆತನನ್ನು ಘನಪಡಿಸಬೇಕು, ಆತನಿಗೋಸ್ಕರ ಜೀವಿಸಬೇಕು. ಹಾಗೆ ಜೀವಿಸಿದಾಗ, ಒಳಪಟ್ಟು ಬದುಕಿದಾಗ, ವಿಧೇಯರಾಗಿ ಬದುಕಿದಾಗ, ಬದುಕಿ ಸತ್ತಾಗ ಪರಲೋಕದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಪರಲೋಕದಲ್ಲಿ ನಿತ್ಯ ಜೀವ, ಅಲ್ಲಿ ಸ್ಥಳ ಕೊಡ್ತಾರೆ, ಅಲ್ಲಿ ಇರೋದಕ್ಕೆ ಸ್ಥಳ, ಅಲ್ಲಿ ಉನ್ನತ ಸ್ಥಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಏನ್ರಿ ಆತನ ಉಪಕಾರಗಳನ್ನು ನೆನೆಸಬೇಕು, ನೆನೆಸಿ ಆತನನ್ನು ಕೊಂಡಾಡಬೇಕು ಅಂತ ಹೇಳ್ತಾರೆ. ಅದೇ ಮಾತು ಗಮನಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಒಂದನ್ನು ಮರೆಯಬೇಡ. ಈ ಲೋಕದಲ್ಲಿ ಬದುಕೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ. ಗಾಳಿಯನ್ನು, ನೀರನ್ನು, ಮಳೆಯನ್ನು, ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ವಿಧ ವಿಧವಾದಂಥ ಹಣ್ಣುಗಳನ್ನು, ಹಂಪಲಗಳನ್ನು, ತರಕಾರಿಯನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಮೀನುಗಳನ್ನು, ಕುರಿಗಳನ್ನು, ಕೋಳಿಗಳನ್ನು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೇನು ಇಷ್ಟ ಆಗುತ್ತೋ ತಿನ್ನಿ ಅಂತ ಹೇಳ್ತಾರೆ. ನಿಮ್ಗೇನು ಇಷ್ಟ ಆಗುತ್ತೋ ತಿನ್ನಿ, ಒಳ್ಳೆಯದು ಊಟ ಮಾಡಿ ಆಮೇಲೆ ನನ್ನನ್ನು ನೆನೆಸ್ಕೊಳ್ರಿ, ನನ್ನನ್ನು ಧ್ಯಾನಿಸ್ರಿ, ನನ್ನ ಮಾರ್ಗದಲ್ಲಿ ಬನ್ನಿ, ಭಯಭಕ್ತಿಯಿಂದ ಜೀವಿಸಿ ಅಂತ ಹೇಳ್ತಾರೆ. ಯಾಕೆ ಭಯಭಕ್ತಿಯಿಂದ ಜೀವಿಸಬೇಕು? ಯಾಕೆ ಆತನನ್ನು ನೆನೆಸ್ಕೊಳ್ಬೇಕು? ಯಾಕೆ ಆತನನ್ನು ಸ್ಮರಿಸಬೇಕು ಅಂದಾಗ ಏನ್ರಿ ಒಂದೇ ಉತ್ತರ, ನಿನ್ನ ಶರೀರ, ನಿನ್ನ ಆತ್ಮ, ನಿನ್ನ ಅವಯವಗಳು, ಈ ಲೋಕ ಪ್ರತಿಯೊಂದು ದೇವರು ಕಷ್ಟಪಟ್ಟು ಉಂಟು ಮಾಡಿದ್ದಾರೆ. ಕಷ್ಟಪಟ್ಟು ಉಂಟು ಮಾಡಿರುವಂಥ ಈ ಜಗತ್ತನ್ನು ದೇವರು ನಿನಗೆ ಒಪ್ಪಿಸಿದ್ದಾರೆ. ನಿನಗೆ ಒಪ್ಪಿಸಿರುವಂಥ ಆ ದೇವರು ನಿನ್ನನ್ನು ಕೇಳುವಂಥದ್ದು ಒಂದೇ, ಮಗನೇ ನೀನು ನನ್ನ ಮಗನು, ಈ ಲೋಕದಲ್ಲಿ ನೀನು ಪರಿಶುದ್ಧನಾಗಿ, ನೀತಿವಂತನಾಗಿ, ಭಕ್ತನಾಗಿ ಬದುಕಬೇಕು ಮಗನೇ. ಎರಡನೇದಾಗಿ, ನಾನು ಮಾಡಿರುವಂಥ ಉಪಕಾರಗಳನ್ನು ನೆನೆಸ್ಕೊಂಡು ಜೀವಿಸಿದಾಗ ನಿನಗೆ ನಿತ್ಯ ಜೀವ, ಪರಲೋಕದಲ್ಲಿ ಮತ್ತೊಂದು ಜೀವಿತವನ್ನು ನಿನಗೆ ಕೊಡ್ತೀನಿ ಮಗನೇ, ಉನ್ನತವಾದಂಥ ಸ್ಥಾನವನ್ನು ಕಲ್ಪಿಸಿ ಕೊಡ್ತೀನಿ ಮಗನೇ ಅಂತೇಳಿ ದೇವರು ಹೇಳುವಂಥ ಮಾತು ಪ್ರಿಯರೇ. ಕೆಳಗಡೆ ಮಾತನ್ನು ನೋಡಿ, 3ನೇ ವಚನ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು ಅಂತ ಹೇಳ್ತಾನೆ. ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾರ? ಯಾವಾಗ ಕ್ಷಮಿಸ್ತಾರೆ ಅಂದರೆ, ನಾವು ದೇವರ ಬಳಿಯಲ್ಲಿ, ಅಪ್ಪ ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸು ಅಪ್ಪ, ಇನ್ಮೇಲೆ ತಪ್ಪು ಮಾಡಲ್ಲ, ಇನ್ಮೇಲೆ ನಾನು ತಪ್ಪು ಮಾಡಲ್ಲ ಅಂತೇಳಿ ಒಪ್ಪಿಕೊಳ್ಬೇಕು. ಏನು ಮಾಡ್ಬೇಕು ಹೇಳಿ? ಒಪ್ಪಿಕೊಳ್ಬೇಕು. ತಂದೆ ನಾನು ತಪ್ಪು ಮಾಡಲ್ಲ ತಂದೆ, ನನ್ನನ್ನು ಕ್ಷಮಿಸು ತಂದೆ ಅಂದಾಗ ನಮ್ಮ ಅಪರಾಧಗಳನ್ನು ಕ್ಷಮಿಸ್ತಾರೆ. ಕ್ಷಮಿಸಿ ಏನು ಮಾಡ್ತಾರೆ? ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವನು. ಸಮಸ್ತ ರೋಗವನ್ನು ವಾಸಿ ಮಾಡ್ತಾರೆ. ಸಮಸ್ತ ರೋಗವನ್ನು ಅಂದಾಗ ಈ ಲೋಕದಲ್ಲಿ ಯಾವುದೇ ರೋಗ ಇರಲಿ, ಪ್ರಿಯರಾದ ದೇವರ ಮಕ್ಕಳಿರ, ಯಥಾರ್ಥವಾಗಿ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡೆದಾಗ ಖಂಡಿತವಾಗಿ ಯಾವುದೇ ರೋಗ ಇರ್ಬೋದು ವಾಸಿ ಮಾಡ್ತಾರೆ. ಆ ನಂಬಿಕೆ ನಿನಗಿರಬೇಕು. ಮೊಟ್ಟ ಮೊದಲು ನಾವು ಮಾಡಿರುವಂಥ ತಪ್ಪುಗಳನ್ನು, ನಾವು ಮಾಡಿರುವಂಥ ಅಪರಾಧಗಳನ್ನು ನಾವು ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳಬೇಕು, ಕ್ಷಮಾಪಣೆ ಕೋರಬೇಕು. ಅಪ್ಪ ನಾನು ಪಾಪ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನಾನು ಇನ್ಮೇಲೆ ಮಾಡಲ್ಲ ತಂದೆ, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕನಿಕರಿಸು ತಂದೆ ಅಂತೇಳಿ ಆತನ ಪಾದಗಳ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದಾಗ, ಮೊಣಕಾಲ ಹಾಕಿದಾಗ, ವಿಧೇಯರಾದಾಗ ಖಂಡಿತವಾಗಿ ದೇವರು ಕಾಪಾಡ್ತಾರೆ. ನಂಬಿಕೆ ಇದೆಯಾ? ನಂಬಿಕೆಯಿಂದ ಇರಬೇಕು. ಒಂದು ವೇಳೆ ಈ ರೋಗ ವಾಸಿಯಾಗಿಲ್ಲ ಅಂದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಯಾಕೆಂದರೆ ನನ್ನ ತಂದೆಯ ಬಳಿಯಲ್ಲಿ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದೀನಿ, ನನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದೀನಿ ಅಂತೇಳಿ ಹೃದಯ ಏನಾಗುತ್ತೆ? ಶುದ್ಧಿಯಾಗುತ್ತೆ. ಒಪ್ಪಿಕೊಂಡಾಗ ದೇವರು ಶುದ್ಧಿ ಮಾಡ್ತಾನೆ. ಒಪ್ಪಿಕೊಂಡು ಯಥಾರ್ಥರಾಗಿ ಬದುಕಿದಾಗ, ಮತ್ತೆ ಒಪ್ಪಿಕೊಳ್ಳೋದು ಪಾಪ ಮಾಡೋದು, ಕ್ಷಮಾಪಣೆ ಕೇಳೋದು ಮತ್ತೆ ಪಾಪ ಮಾಡೋದು ಆದರೆ ಆಕಸ್ಮಿಕವಾಗಿ ಪ್ರಾಣ ಹೋಗುತ್ತೆ. ನಮಗೆ ತಿಳಿಯದ ಸಮಯದಲ್ಲಿ ಪ್ರಾಣ ಹೋಗುತ್ತೆ ರೀ. ಅವಾಗೇನು ಗತಿ ಏನು? ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ನರಳಾಟ, ಪ್ರತಿನಿತ್ಯ ಗೋಳಾಟ.
ಪ್ರತಿನಿತ್ಯ ಗೋಳಾಡಬೇಕಾಗತ್ತೆ. ಅಂಥ ಪರಿಸ್ಥಿತಿ ನಮಗೆ ಬರಕೂಡ್ದು ಅಂದಾಗ ಆತನಿಗೆ ವಿಧೇಯರಾಗಬೇಕು, ಒಳಪಡಬೇಕು, ಭಯಭಕ್ತಿಯಿಂದ ಜೀವಿಸಬೇಕು. ಈ ಲೋಕದಲ್ಲಿ ನೋಡುವಾಗ ಅನೇಕ ಪಾಪಗಳು ಬಿಡಬೇಕಲ್ವ ಪ್ರಿಯರೇ? ತಪ್ಪುಗಳನ್ನು ಮಾಡಿಕೊಡ್ದಲ್ವಾ? ಅದಕ್ಕೆ ದಾವೀದ ಮಹಾರಾಜನ ಹೇಳುವಂಥ ಮಾತೇನೆಂದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನನ್ನು ಘನಪಡಿಸು, ಆತನ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ನೀನು ಹೆಜ್ಜೆ ಹೆಜ್ಜೆಯಲ್ಲಿ ಜೀವಿಸ್ತಾ ಇದ್ದೀ ಅಂದರೆ ದೇವ್ರು ಕೊಟ್ಟಂಥ ಕೃಪೆ, ಆತನ ಉಪಕಾರ ನೀನು ಬದುಕ್ತಾ ಇದ್ದೀ ಅಂದರೆ ಆತನ ಉಪಕಾರ. ಅದೇ ಪ್ರಕಾರ ಪಾಪ ಕ್ಷಮಾಪಣೆ ಪಡೆದುಕೊಂಡು ದೇವರ ಮಾರ್ಗದಲ್ಲಿ ನೀನು ಸೇರಿದ್ದಿ ಅಂದರೆ ಆತನ ಉಪಕಾರ ತಾನೆ, ಆತನ ತ್ಯಾಗ ತಾನೆ. ಆತನ ಮಗನಾಗಿರುವಂಥ ಯೇಸು ಕ್ರಿಸ್ತರು ಬಂದು ರಕ್ಷಣೆ ಮಾರ್ಗದಲ್ಲಿ ನಿನ್ನನ್ನು ನಿಲ್ಲಿಸಿದ್ದಾರೆ ತಾನೆ. ಆದ್ದರಿಂದ ಆತನ ಮಾರ್ಗದಲ್ಲಿ ಬಂದಿರುವಂಥ ನಾವು ಏನ್ರಿ, ಆತನು ಮಾಡಿರುವಂಥ ಪ್ರತಿಯೊಂದನ್ನು ನೆನೆಸಿಕೊಂಡು ಯಾವಾಗಲೂ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸಬೇಕು. ಆತನ ಉಪಕಾರಗಳನ್ನು ಒಂದನ್ನೂ ಮರೆಯದೆ ಯಾವಾಗಲೂ ನೆನೆಸಿಕೊಂಡು ಆತನ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ ನಿರಂತರ ಜೀವಿಸಬೇಕು. ಹಾಗೆ ಇದ್ದಾಗ ದೇವರು ಕಾಪಾಡ್ತಾರೆ, ದೇವರು ಕನಿಕರಿಸ್ತಾರೆ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವವನ್ನು ಕೊಡ್ತಾರೆ. ಆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದರೆ ಈ ಲೋಕದಲ್ಲಿ ಭಕ್ತನಾಗಿ, ನೀತಿವಂತನಾಗಿ ಜೀವಿಸಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಬೇಕು. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಬದುಕಬೇಕು, ಜೀವಿಸಬೇಕು. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ಸರ್ವೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಮ್ಮ ಹಿತಕ್ಕಾಗಿ ನೀವು ಮಾಡಿರುವಂಥ ಕಾರ್ಯಕ್ರಮಗಳನ್ನು ಆಲೋಚನೆ ಮಾಡುವಾಗ ತಂದೆ, ಎಷ್ಟೋ ಆಶ್ಚರ್ಯವಾಗುತ್ತೆ ತಂದೆ. ಹೌದು ತಂದೆ, ಈ ಲೋಕದಲ್ಲಿ ಬದುಕೋದಕ್ಕೆ, ಈ ಲೋಕದಲ್ಲಿ ಜೀವಿಸೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಿದ್ದೀರಾ. ಪಾಪದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಕತ್ತಲೆಯಲ್ಲಿ ಜೀವಿಸುವಂಥ ಸಮಯದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ಆತನ ಮಾತುಗಳ ಮೂಲಕ ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದ್ದೀರಾ ತಂದೆ. ಅದಕ್ಕೆ ಸ್ತೋತ್ರಗಳು ತಂದೆ, ಅದಕ್ಕೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಜೀವಿಸುವಂತೆ, ಭಕ್ತಿಯಿಂದ ಜೀವಿಸುವಂತೆ, ನಿಷ್ಠೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.